ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನನ್ನ ಬ್ಲಾಗಲ್ಲಿ ಬಂದು ನನ್ನ ಫುಲ್ ಶಾಪಿಂಗ್ ಬ್ಲಾಗ್ನ ಹಾಕಿದ್ದೀನಿ ನಾನಿಲ್ಲಿ. ಸೊ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ನಾನು ಏನು ಶಾಪ್ ಮಾಡಿದ್ದೀನಿ ಆ್ಯಂಡ್ ಅದಲ್ದಲೇ ನಮ್ಮ ಕ್ಲೋಸ್ ರಿಲೇಟಿವ್ದು ಒಬ್ರದ್ದು ಮನೆ ಓಪನ್ ಇತ್ತು. ಸೊ ಹಾಗಾಗಿ ಅವ್ರಿಗೆ ಏನೇನು ಬೇಕು ಅದು ವಸ್ತುಗಳನ್ನ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಈ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆ ಆ್ಯಕ್ಚುಲಿ ಬಂದು ಒಂದು ಪಾರ್ಸಲ್ ಬಂದಿತ್ತು. ಇದು ಬಂದು ನನ್ನ ತಂಗಿ ಬುಕ್ಕಿಂಗ್ ಮಾಡಿಸಿದ್ಲು ನನ್ನ ಹತ್ರನೇ. ಸೊ ಅವ್ಳಿಗೊಂದು ಏರ್ಪೋರ್ಟ್ ಬೇಕಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಇದನ್ನ ಬುಕ್ ಮಾಡಿದ್ದೆ. ಸೊ ಅದು ಬೆಳಗ್ಗೆನೇ ಬಂತು. ಸೊ ಅದು ಹೇಗಿದೆ ಅಂತ ಹೇಳಿಬಿಟ್ಟೆಲ್ಲ ಟೆಸ್ಟ್ ಮಾಡಿದೆ ಫಸ್ಟು. ಚೆಕ್ ಮಾಡಿಬಿಟ್ಟು ಅದನ್ನ ತೆಗೆದಿಟ್ಕೊಂಡು ಅದಾದಮೇಲೆ ಇವತ್ತು ನನ್ನ ಕೆಲಸ ಮುಗಿಸ್ಬಿಟ್ಟು ಫಸ್ಟ್ ಹೋಗಿದ್ದು ಸಿಟಿಗೆ ಜ್ಯುವೆಲರಿ ಶಾಪ್ಗೆ ಹೋಗಬೇಕಾಗಿದ್ದು. ಹಾಗಾಗಿ ಫಸ್ಟು ಹೊರಟ್ಬಿಟ್ಟು ಜ್ಯುವೆಲರಿ ಶಾಪ್ಗೆ ಹೋದೆ. ಆ್ಯಂಡ್ ಅದಲ್ದಲೆ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ನನ್ನ ಟಾಯ್ ರಿಂಗ್ದು ಒಂದು ಅಂದರೆ ಫ್ಯಾನ್ಸಿ ಟಾಯ್ ರಿಂಗ್ದು ಏನು ಸ್ಟೋನ್ ಹೋಗಿಬಿಟ್ಟಿತ್ತು. ಸೊ ಅದನ್ನ ಹಾಕಿಸ್ಬೇಕಾಗಿತ್ತು. ಆ್ಯಂಡ್ ಅದಲ್ದಲೆ ಆಲ್ರೆಡಿ ನಾನು ನನ್ನ ವೀಡಿಯೋದಲ್ಲಿ ಹೇಳಿದ್ದೆ, ಪಾಪು ಕಾಲ್ ಚೈನ್ನ ಕಳ್ಕೊಬಿಟ್ಟಿದ್ಲು. ಆ್ಯಕ್ಚುಲಿ ಹೊಸ ಕಾಲ್ ಚೈನ್ ಒಂದು ವೀಕ್ ಸಹ ಯೂಸ್ ಮಾಡಿರಲಿಲ್ಲ ಅವಳಿಗೆ. ಸೊ ಹಾಗಾಗಿ ಕಾಲ್ ಚೈನ್ ತೊಗೊಳ್ಳೋಣ ಅಂತ ಹೋದ್ವಿ. ಆ್ಯಂಡ್ ಇವಾಗಂತೂ ಸಿಲ್ವರ್ ರೇಟು ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಅದಲ್ದಲೆ ಕಾಲ್ ಚೈನ್ ಎಲ್ಲ ತೊಗೋತೀವಿ ಅಂತಂದರೆ ಮಿನಿಮಮ್ 6,000 ಅಂತೂ ಇಟ್ಕೊಂಡು ಹೋಗಲೇಬೇಕು ಬೇಬಿ ಕಾಲ್ ಚೈನ್ಸ್ಗೆ. ಸೊ ಅದರಲ್ಲಿ ಒಂದು ಕಾಲ್ ಚೈನ್ನ ನಾವು ಪಾಪಕ್ಕೆ ತೊಗೊಂಡೆ. ಅದಾದಮೇಲೆ ಹೋಗಿದ್ದು ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರತ್ನಂ ಸಿಲ್ಕ್ಸಂದು ಒಂದು ಇನ್ಸ್ಟಾದಲ್ಲಿ ಒಂದು ವೀಡಿಯೋ ನೋಡಿದೆ. ಸೊ ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ಶಾಪ್ಗೆ ಹೋಗ್ಬಿಟ್ಟು ಸ್ಯಾರಿನ ಹುಡುಕ್ತೆ. ಆ್ಯಕ್ಚುಲಿ ಒಂದೇ ಒಂದು ಪೀಸ್ ಇದ್ದಿದ್ದು ನಾನು ಕೇಳಿದ ವೆರೈಟಿ ವಿಡಿಯೋ ತೋರಿಸಿದಾಗ ಅದು ಒಂದೇ ಒಂದು ಕಲೆಕ್ಷನ್ ಇದ್ದಿದ್ದು. ಸೊ ಹಾಗಾಗಿ ಅದೇ ಸ್ಯಾರಿನ ನೋಡಿದೆ ನಾನು. ಆ್ಯಂಡ್ ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಸ್ಯಾರೀಸ್ಗಳನ್ನ ನೋಡಿದೆ. ಬಟ್ ನನಗೆ ಆಲ್ರೆಡಿ ಬ್ಲೌಸ್ ಇದ್ದಿದ್ದರಿಂದ ಸೊ ನಾನು ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಸಿಕ್ಕಿದ ಕಲೆಕ್ಷನ್ನ ನಾನು ತೊಗೊಂಡು ಆ್ಯಂಡ್ ಅದಕ್ಕೆ ಮಿಕ್ಸ್ ಮ್ಯಾಚ್ ಆಗುತ್ತಾ ಅಂತ ನೋಡಿಕೊಂಡು ಸ್ಯಾರಿನ ನಾನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಫೈನಲಿನೂ ನನಗೆ ಅದೇ ಸ್ಯಾರಿ ಇಷ್ಟ ಆಯಿತು. ಸೊ ಹಾಗಾಗಿ ಆ ಸ್ಯಾರಿನ ತೊಗೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಆ್ಯಕ್ಚುಲಿ ಇವತ್ತು ಬಂದು ನನಗೆ ಏನೇನೋ ವೆರೈಟಿ ಏನೇನೋ ತೊಗೋಬೇಕಾಗಿತ್ತು. ಒಂದು ಕಡೆ ತೊಗೊಂಡ್ರೆ ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಸೊ ಅದಾದಮೇಲೆ ಒಂದು ಲೈನಿಂಗ್ ಬೇಕಾಗಿತ್ತು. ಹಾಗಾಗಿ ಲೈನಿಂಗ್ ತೊಗೊಳ್ಳೋಣ ಅಂತ ಕಟ್ ಪೀಸಿಗೆ ಬಂದಿದ್ವಿ. ಸೊ ಅಲ್ಲಿ ಲೈನಿಂಗ್ ತೊಗೊಂಡು ತುಂಬ ಜನ ಇತ್ತು. ಇವಾಗಂತೂ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಯಾವ ಶಾಪ್ಗೆ ಹೋದ್ರೂ ವೆಯ್ಟ್ ಮಾಡಲೇಬೇಕು, ಅಷ್ಟೊಂದು ಜನ ಇರ್ತಾರೆ. ಆ್ಯಂಡ್ ಅದಲ್ದಲೆ ನಾನೀಗ ತೊಗೊಂಡಿದ್ದು ಸ್ಯಾರಿಗೆ ಕುಚ್ಚು ಕಟ್ಕೋಬೇಕಾಗಿತ್ತು. ಹಾಗಾಗಿ ಕುಚ್ಚಿನ ದಾರ ಬೇಕಿತ್ತು ಅಂತ ಈ ಶಾಪ್ಗೆ ಹೋಗಿ ತೊಗೊಂಡು ಬಂದು ಅದಾದಮೇಲೆ ಟೈಮ್ ಆಲ್ರೆಡಿ 1 ಹಂಗೆ ಆಗೋಕ್ಕಾಗಿತ್ತು. ಸೊ ಪಾಪು ಇನ್ನೇನು ಎದ್ದು ಬಿಡ್ತಾಳೆ ಅಂದ್ಕೊಂಡು ಫ್ರೂಟ್ಸ್ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಫ್ರೂಟ್ ಸ್ಟಾಲಿಗೆ ಬಂದು ಫ್ರೂಟ್ಸ್ನೆಲ್ಲ ತೊಗೊಂಡು ನಾನಂತೂ ಫ್ರೂಟ್ ಸ್ಟಾಲ್ಗೆ ಹೋದರೆ ನಾನೇ ಚೆಕ್ ಮಾಡಿ ಹಾಕ್ಕೊಳ್ತೀನಿ ಯಾವಾಗಲೂ ಫ್ರೂಟ್ಸ್ನ ಅಷ್ಟೇ. ಸೊ ಫ್ರೂಟ್ಸ್ನ ತೊಗೊಂಡ್ಬಿಟ್ಟು ಸೀದಾ ಮನೆ ಕಡೆ ಬಂದ್ವಿ. ಆ್ಯಂಡ್ ಇದಿಷ್ಟು ನಾನು ಇವಾಗ ಸದ್ಯಕ್ಕೆ ಶಾಪ್ ಮಾಡಿರೋದು. ಆ್ಯಂಡ್ ನಾನಂತೂ ಹೇಳಿದ್ದು ಒಂದೇ ದಿನ ಶಾಪಿಂಗ್ ಬ್ಲಾಗ್ ಇಲ್ಲ, ಇದರಲ್ಲಿ 2 to 3 days ಶಾಪ್ ಮಾಡಿರೋದನ್ನೆಲ್ಲ ಸೇರಿಸಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೆಗೆ ಬಂದ ತಕ್ಷಣವೇ ಫಸ್ಟ್ ಮಾಡಿದ ಕೆಲಸ ಏನು ಅಂತಂದರೆ ಆ ಕಾಲ್ ಚೈನ್ ತಂದಿದ್ವಲ್ಲ, ಸೊ ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾನು ಫಸ್ಟೇ ಪಾಪ ಕಾಲಿಗೆ ಹಾಕ್ಬಿಟ್ಟೆ. ಆ್ಯಂಡ್ ಇವಾಗ ಅವಳು ನಡೀತಾ ಇರೋದ್ರಿಂದ ಆ್ಯಕ್ಚುಲಿ ಇವಾಗ ಕಾಲ್ ಚೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಹಾಕಿಲ್ವಲ್ಲ, ಇವಾಗಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬಂದಿದ್ದು. ಆ್ಯಂಡ್ ನನ್ನ ಶಾಪಿಂಗ್ ಅಂತ ಹೇಳಿ ಪಾಪು ಶಾಪಿಂಗಿಗೆ ಜಾಸ್ತಿ ಆಗೋಯಿತು. ಆ್ಯಕ್ಚುಲಿ ಈ ಕಾಲ್ ಚೈನಿಗೆ 6,000 rupees ಅಂದರು. ಇನ್ನೇನಾದರೂ ನಾವು ಕಾಲ್ ಚೈನ್ ತೊಗೋತೀವಿ ಅಂತಂದರೆ ಮಿನಿಮಮ್ 10,000 to 12,000 ಅಂತೂ ಇಟ್ಕೊಂಡು ಹೋಗಲೇಬೇಕು. ಆ್ಯಂಡ್ ನಾನು ಇದೇ ಡಿಸೈನ್ ಯಾಕೆ ಚೂಸ್ ಮಾಡಿದೆ ಅಂತಂದರೆ ನನ್ನ ಹತ್ರ ಇರೋ ಕಾಲ್ ಚೈನು ಬಂದು ಸೇಮ್ ಇದೇ ಡಿಸೈನು, ಬಟ್ ಬ್ಲ್ಯಾಕ್ ಕಲರ್ ಬೀಡ್ಸ್ ಇದೆ ನನಗೆ ಡೌನ್ವರ್ಡ್ಸಲ್ಲಿ ಕೆಳಗಡೆ. ಬಟ್ ಇವಳಿಗೆ ಆ ಥರದ್ದು ಬರಲ್ಲ ಅಂದರು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ತೊಗೊಂಡಿದ್ದು ಬಂದು ಇದೇ ಪ್ಯಾಟರ್ನ್ ಸೇಮು. ಸೊ ಇದು ಒಂದೇ ಪೀಸ್ ಇದ್ದಿದೆ, ಹಾಗಾಗಿ ಇದೇ ಪ್ಯಾಟ್ರನ್ನೇ ನಾನು ಈ ಸಲನೂ ತೊಗೊಂಡೆ. ಆ್ಯಂಡ್ ನನಗೆ ಈ ಥರ ಪ್ಯಾಟ್ರನ್ ತುಂಬ ಇಷ್ಟ ಆಗುತ್ತೆ, ಅದು ಮಕ್ಕಳಿಗೆ ಮಾತ್ರ. ನಾನಂತೂ ನನ್ನ ಮದುವೆಲಿ ತೊಗೊಂಡಿದ್ದು ಕಾಲ್ ಚೈನ ಮದುವೆ ಟೈಮಲ್ಲಿ ಹಾಕಿದ್ದಷ್ಟೇ, ಇನ್ನು ಹಾಗೆ ಇಟ್ಟಿದ್ದೀನಿ. ಸೊ ಅವಳಿಗೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ಕಾಲ್ ಚೈನು. ಆ್ಯಂಡ್ ಅವಳ ಹತ್ರ ರಿವ್ಯೂ ಕೇಳೋಣ ಹೇಗಿತ್ತು ಅಂತ ಹೇಳಿ. ನಮ್ಮ ದನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಚೆನ್ನಾಗಿದೆಯಾ ಗೆಜ್ಜೆ? ಹೌದಾ, ಗೆಜ್ಜೆ ಎಲ್ಲ ಹಾಕಾದ್ಮೇಲೆ ಸಂಜೆ ಎಲ್ಲರೂ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲಂತೂ ನಮ್ಮ ದನಿ ಅಂತೂ ಸಿಕ್ಕಿದೆಲ್ಲ ಬೇಕು ಅಂತಾಳೆ. ಸೊ ತಗೊಂಡು ಪೌಡರೆಲ್ಲ ತೊಗೊಂಡು ಮುಖಕ್ಕೆಲ್ಲ ಹಚ್ಕೊಂಡು ಅದ್ರ ಜೊತೆ ಅವ್ರ ಅಜ್ಜಿಗೂ ಹಚ್ಕೊಂಡು ಆಟ ಆಡ್ಕೊಳೋಕ್ಕೆ ಶುರು ಮಾಡ್ಕೊಂಡಿದ್ಲು.
ಆ್ಯಂಡ್ ಅಲ್ಲಿಗೆ ಇವತ್ತಿನ ಒನ್ ಡೇ ಶಾಪಿಂಗ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಇವತ್ತು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ ಮತ್ತೆ ಅದೇ ಶಾಪಿಂಗ್ ಮಾಡೋದಕ್ಕೆ ಅಷ್ಟೇ. ಸೊ ಅವಳು ಬಂದು ನಮ್ಮ ಅತ್ತಿಗೆ ಮಗನ ಜೊತೆ ಆಟ ಆಡ್ಕೊಂಡಿದ್ಲು. ಇವತ್ತು ಬಂದು ಫಸ್ಟು ಏನು ಸ್ವಲ್ಪ ಸ್ವೀಟ್ ಎಲ್ಲ ತೊಗೊಬರೋಣ ಮನೆಗೆ ಅಂತ ಅಂದ್ಕೊಂಡು ಸಿಟಿ ಕಡೆ ಹೋದ್ವಿ. ಸಿಟಿಗೆ ಹೋಗ್ಬಿಟ್ಟು ನಾನು ಫಸ್ಟ್ ಏನು ಮಾಡಿದೆ, ಬರ್ಡೇಗೆ ಎಲ್ರಿಗೂ ಕೊಡಬೇಕಲ್ವ, ಅಟ್ಲೀಸ್ಟ್ ನಮ್ಮ ಬಿಲ್ಡಿಂಗಲ್ಲಿ ಬಾಡಿಗೆಗಿರೋರ್ಗಾದರೂ ಸ್ವೀಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಸ್ವೀಟ್ ತೊಗೊಳೋದಕ್ಕೆ ಹೋದೆ. ಅದಲ್ದಲ್ಲ ಆ್ಯಂಡ್ ನನಗೆ ಕ್ಯಾಂಡಲ್ಸ್ ಬೇಕಿತ್ತು, ಸೊ ನಂಬರ್ಸ್ ಕ್ಯಾಂಡಲ್ಸ್ ಬೇಕಿತ್ತು ಅಂತ ಫಸ್ಟ್ ಅದನ್ನು ತೊಗೊಂಡೆ ನಾನು. ಅದಾದಮೇಲೆ ಹರ್ಷ ಬೇಕ್ರಿಗೆ ಹೋಗ್ಬಿಟ್ಟು ಸ್ವೀಟ್ಸ್ನ ತೊಗೊಂಡೆ. ಈ ಬೇಕ್ರಿಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ನಿಲ್ಲೋದಕ್ಕೂ ಜಾಗ ಇರೋದಿಲ್ಲ. ಅದು ಮಧ್ಯಾಹ್ನ ಒಂದು 11 o'clock ಮೇಲಂತೂ ತುಂಬ ರಶ್ ಆಗಿರುತ್ತೆ ಶಾಪು. ಸೊ ಹೋಗಿ ಆ ಜನಗಳ ಮಧ್ಯೆ ನೋಡಿಕೊಂಡು ನನಗೆ ಬೇಕಾಗಿದ್ದು ಸ್ವೀಟ್ನ ತೊಗೊಂಡೆ ನಾನು. ಆ್ಯಂಡ್ ಸ್ವೀಟ್ನ ತೊಗೊಂಡ್ಬಿಟ್ಟು ಅದಾದಮೇಲೆ ನನಗೆ ಒಂದು ಹೇರ್ ಕ್ಲಿಪ್ ಬೇಕಾಗಿತ್ತು. ಸೊ ಹೇರ್ ಕ್ಲಿಪ್ ಮತ್ತು ಒಂದು ಓಲೆ ಬೇಕಾಗಿತ್ತು ಅಂತ ಅಲ್ಲೇ ಅದೇ ರೋಡಲ್ಲಿರೋ ಒಂದು ಶಾಪ್ಗೆ ಹೋದೆ. ಬಟ್ ಅಲ್ಲಿ ಓಲೆ ಸಿಕ್ಕಲಿಲ್ಲ ನನಗೆ. ಬಟ್ ಈ ಕ್ಯೂಟಾಗಿರೋ ಅಂಥ ಒಂದು ಕ್ಲಿಪ್ ಸಿಕ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ನನಗೆ. ಸೊ ನಾನು ಇವನ್ ನನ್ನ ಬರ್ಡೇ ವೀಡಿಯೋದೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಅದನ್ನು. ಆ್ಯಂಡ್ ಅದೊಂದು ಕ್ಲಿಪ್ನ ತೊಗೊಂಡು ಆ್ಯಂಡ್ ಮತ್ತು ಸಿಟಿ ಒಳಗಡೆ ಹೋದ್ವಿ. ಏನಕ್ಕೆ ಅಂತಂದರೆ ನಾನು ತುಂಬ ದಿನದಿಂದ ಹಲಸಿನ ಹಣ್ಣು ತಿನ್ನೋಂಗಾಗಿತ್ತು ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣು ಕೇಳ್ತಾ ಇದ್ದೆ. ಇನ್ನು ನನ್ನ ಶಾಪಿಂಗಲ್ಲಿ ಓಲೆ ಒಂದು ತೊಗೊಳೋದು ಬ್ಯಾಲೆನ್ಸ್ ಉಳಿದಿತ್ತು, ನನಗೆ ಓಲೆ ಸಿಕ್ಕಿರಲಿಲ್ಲ. ಹಾಗಾಗಿ ಯೂಸ್ಟದಲ್ಲಿರ್ಬೋದು ಕಲೆಕ್ಷನ್ಸ್ ಅಂತ ಅಂದ್ಕೊಂಡು ಯೂಸ್ಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಬೇಡ ಬಿಡು ಅಂತ ಅಂದರು ಅಂತ ಸಿಟ್ಟು ಬಂದಿತ್ತು ನನಗೆ. ಹಾಗಿದ್ರೆ ಹಲಸಿನ ಹಣ್ಣು ಕೊಡಿಸಿ ಅಂತಂದೆ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿ ಬಂದು ಫೋನ್ಪೇ ಗೂಗಲ್ ಪೇ ಇರಲಿಲ್ಲ, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ತೊಗೊಳೋದಕ್ಕೆ. ಹಾಗಾಗಿ ಬೇಡ ಬಿಡು ಅಲ್ಲಿ ಕ್ಯಾಶ್ ಇಲ್ಲ ಅಂತಂದರು. ಸೊ ನನಗೆ ಹಂಗಾಗಿ ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣು ತೊಗೊಂಡು ಕ್ಲಿಪ್ಸ್ನ ನಾನಿಲ್ಲಿ ಹಾಕಿಲ್ಲ. ಬಟ್ ಫೈನಲಿ ಅಲ್ಲಿ ಹೋಗಿ ಮೆಡಿಕಲಿಗೆ ಪೇ ಮಾಡಿಬಿಟ್ಟು ನಾನು ಹಲಸಿನ ಹಣ್ಣನ್ನ ತೊಗೊಂಡೆ. ಅದಾದಮೇಲೆ ಯೂಸ್ಟಾಗಿ ಕರ್ಕೊಂಡು ಬಂದರು. ಇದೇ ಲಾಸ್ಟ್ ಶಾಪು, ಮತ್ತಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಇಲ್ಲೊಂದು ಓಲೆನ ತೊಗೊಂಡೆ ನಾನು. ಆ್ಯಂಡ್ ನನಗೆ ಆ್ಯಕ್ಚುಲಿ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರದ್ದು ಬೇಕಾಗಿತ್ತು. ಬಟ್ ಯಾವುದೋ ಒಂದು ಸದ್ಯಕ್ಕೆ ಎಲ್ಲೂ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಕಲೆಕ್ಷನ್ನ ತೊಗೊಂಡೆ. ಅದಾದಮೇಲೆ ಇನ್ನೇನು ನಿಯರ್ ಸಿಟಿ ಹತ್ರನೇ ಇದ್ವಿ ಅಂತ ಕೇಕ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಅವರಂದರು ಸೊ ಕೇಕ್ ಇಲ್ಲೇ ಆಲ್ರೆಡಿ ಇರುತ್ತೆ, ನೀವು ಬಂದು ಮಧ್ಯಾಹ್ನ ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ಕೇಕ್ ಆರ್ಡರ್ ಕೊಡಲಿಲ್ಲ, ಮನೆಯಲ್ಲೆಲ್ಲ ಇರೋದ್ರಿಂದ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 5 ವೆಜ್ ರೋಲ್ನ ಪಾರ್ಸಲ್ ಮಾಡಿಸ್ಕೊಂಡು ಅದಾದಮೇಲೆ ಅಲ್ಲಿಂದ ಸೀದಾ ರಿಲಯನ್ಸಿಗೆ ಹೋದ್ವಿ. ರಿಲಯನ್ಸಲ್ಲಿ ಬಂದು ಒಂದು ಸ್ವಲ್ಪ ಅಂದರೆ ವಿಮ್ಮು, ಪಾತ್ರೆ ತೊಳೆಯೋದು ಇದು ಅಂತ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ರಿಲಯನ್ಸ್ಗೆ ಹೋದ್ವಿ. ಅದನ್ನು ತೊಗೊಂಡು ಸೀದಾ ಮನೆಗೆ ಹೋಗಿದ್ದಾಯಿತು. ಅದಾದಮೇಲೆ ಮತ್ತೆ ಸಂಜೆ ಏನು ಮಾಡಿದ್ವಿ, ಆ್ಯಂಡ್ ಇವನ್ ನಮ್ಮ ಅತ್ತಿಗೆನೂ ಬಂದಿದ್ದರಿಂದ ಸೊ ಅವ್ರು ನಾನೇನಾದರೂ ಗಿಫ್ಟ್ ಕೊಡಿಸ್ತೀನಿ ಏನಾದರೂ ತೊಗೋ ಅಂತಂದರು. ಹಾಗಾಗಿ ನಾನು ಫೈನಲಿ ಡಿಸೈಡ್ ಮಾಡಿ ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮತ್ತೆ ಪುನಃ ಸಿಟಿಗೆ ಹೋದ್ವಿ. ಆ್ಯಂಡ್ ನಾನು ನೆನ್ನೆ ವೇರ್ ಮಾಡಿದ ಡ್ರೆಸ್ನೇ ಮತ್ತೆ ಹಾಕ್ಕೊಂಡು ಮತ್ತೆ ಬೇಗ ಬೇಗ ಹೊರಟ್ಬಿಟ್ಟು ಸಿಟಿ ಕಡೆ ಹೋದ್ವಿ. ಆ್ಯಂಡ್ ನಮ್ಮ ಪಾಪು ಅಂತೂ ಹೊರ್ಗಡೆ ಒಂದು ಸಲ ಹೋಗೋಣ ಅಂತ ಕೇಳಿಸ್ಕೊಂಡ್ಮೇಲೆ ಅವ್ಳು ನನ್ನನ್ನು ಬಿಟ್ಟು ಕೆಳಗಡೆ ಇಳಿಯೋದೇ ಇಲ್ಲ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತನೋ ಏನೋ. ಸೊ ನನ್ನ ಜೊತೆನೇ ಇರ್ತಾಳೆ. ಅದಾದಮೇಲೆ ಇವನ್ ಅದಕ್ಕೆ ಎಲ್ಲರೂ ಬಂದ್ವು. ಸೊ ಹೋಗಿ ಡ್ರೆಸ್ನ ಶಾಪ್ ಮಾಡೋಣ ಅಂತ ಹೊರಟಿದ್ದು. ಬಟ್ ನಾನು ಮಿನಿಮಮ್ ಒಂದು 15 ಅಂಗಡಿಲಿ ಕೇಳಿದ್ದೀನಿ. ಬಟ್ ನನಗೆ ಎಲ್ಲೂ ಡ್ರೆಸ್ ಇಷ್ಟ ಆಗಲಿಲ್ಲ. ನನಗೆ ಒಂದು 2 ಕ್ಲಿಪ್ ಅಷ್ಟೇ ಹಾಕಿರೋದು. ಅದಾದಮೇಲೆ ಅವತ್ತು ನನಗೆ ಆ ಡ್ರೆಸ್ ಸಿಕ್ಕಲಿಲ್ಲ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡ್ರೆಸ್ಸು ಸಿಕ್ಕಲಿಲ್ಲ ಅಂತ ಬೇಜಾರಲ್ಲಿ ನಾನು ಸೀದಾ ಮನೆಗೆ ಹೋದೆ. ನಾಳೆ ತೊಗೊಳ್ಳೋಣ ಅನ್ನೋ ಐಡಿಯಾ ಇತ್ತು ನನಗೆ. ಸೊ ನಾಳೆನೇ ನೋಡೋಣ ಅಂದ್ಕೊಂಡು, ನಾಳೆನೇ ನನ್ನ ಬರ್ಡೇ ಇತ್ತು. ಬಟ್ ಪರವಾಗಿಲ್ಲ, ನಾಳೆನೇ ಶಾಪ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ.